ನಾರಾಯಣ, ನಿಮಗೆ ಈ ಕೆಲಸದಿಂದ ಬಿಡುಗಡೆ ಕೊಡೋಣ ಅಂತಂದರೆ ನೀವು ನನ್ನನ್ನು ಬಿಡ್ತಾನೇ ಇಲ್ವಲ್ಲ ರಾಘವೇಂದ್ರ ತೀರ್ಥರೇ. ಗುರುಗಳೇ, ಭಗವಂತ ಕೊಟ್ಟ ಭಾಗ್ಯವನ್ನು ಬೇಡ ಅನ್ನುವುದುಂಟೆ? ಗುರು ಹಿರಿಯರ ಸೇವೆ ಮಾಡುವಂಥ ಸೌಭಾಗ್ಯ ಸಿಗೋದು ಪೂರ್ವಜನ್ಮದ ಪುಣ್ಯ ಅಲ್ವೇ? ಈ ಕಾರಣಕ್ಕಾಗಿಯೇ ನೀವು ಮಠದ ವ್ಯವಹಾರಗಳಲ್ಲಿ ಮುಳುಗಿ ಹೋಗದೆ ಜನಸಂಪರ್ಕಕ್ಕೆ ತೆರಳಬೇಕು ಅಂತ ಹೇಳೋದು. ಮೊನ್ನೆ ತಾವೇ ನೋಡಿದಿರಲ್ಲ, ಹೆತ್ತ ತಾಯಿಯನ್ನೇ ಭಾರ ಎಂದುಕೊಳ್ಳುವ ಕಾಲ ಬಂದಿದೆ. ಅಂಥವರಿಗೆ ನಮ್ಮ ಪರಂಪರೆ, ಗುರು ಹಿರಿಯರ ಸೇವೆ, ಧಾರ್ಮಿಕ ಹಿನ್ನೆಲೆಗಳನ್ನು ಹೇಳಿ ಪ್ರೀತಿ ಗೌರವದಿಂದ ಹೆತ್ತವರನ್ನು ನೋಡಿಕೊಳ್ಳುವ ವಾತಾವರಣವನ್ನು ನಿರ್ಮಿಸುವ ಹೊಣೆ ನಿಮ್ಮ ಮೇಲಿದೆ. ನಿಮ್ಮ ಆದೇಶವನ್ನು ಪ್ರಸಾದವೆಂದು ಸ್ವೀಕರಿಸಿ ಖಂಡಿತ ನಿಮ್ಮ ಮಾತನ್ನು ನಡೆಸುತ್ತೇವೆ ಗುರುಗಳೇ. ಕಲಿಯ ಪ್ರಭಾವದಿಂದ ಸಂಬಂಧಗಳು ಸಾವಿನ ಕುಣಿಕೆಯತ್ತ ಜಾರುತ್ತಿವೆ. ಅವುಗಳನ್ನು ಮರುಸ್ಥಾಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಕೆಲಸವನ್ನು ನಿರಂತರವಾಗಿ ಮಾಡುವುದೇ ನಮ್ಮ ಗುರಿ ಗುರುಗಳೇ. ನಿಮ್ಮ ಬಗ್ಗೆ ನಮ್ಮ ಗುರುಗಳಾದ ವಿಜಯೇಂದ್ರ ತೀರ್ಥ ಪಾದಂಗಳವರು ಆಗಲೇ ತಿಳಿಸಿದ್ದರು. ನೀವು ನೊಂದವರ ಬಾಳಿನ ಆಶಾ ಕಿರಣವಾಗಿ, ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷವಾಗಿ ಜಗದ್ವಿಖ್ಯಾತಿ ಗಳಿಸುತ್ತೀರಿ ಎಂಬ ನಂಬಿಕೆ ನಮಗಿದೆ. ಅದು ನಿಮ್ಮ ದೊಡ್ಡತನ ಗುರುಗಳೇ. ಇಲ್ಲ ರಾಘವೇಂದ್ರರೇ, ನಿಮ್ಮಂಥ ಶಿಷ್ಯರು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಇಲ್ಲ ಗುರುಗಳೇ, ಅದು ತಮ್ಮ ಕರುಣೆ. ಇರಲಿ, ನನ್ನದು ಒಂದು ಹರಕೆ ಇದೆ, ಅದನ್ನು ನೀವು ನೆರವೇರಿಸಬೇಕು. ಹೇಳಿ ಗುರುಗಳೇ. ಗುರು ಹರಕೆಯನ್ನು ಪೂರೈಸುವುದಕ್ಕಿಂತ ಬೇರೆ ಹಾರೈಕೆ ಉಂಟೆ? ಹಾಂ, ಭಿಕ್ಷಾಟನೆ ಮಾಡಿ ಅದರಿಂದ ಬರುವ ದವಸದಿಂದ ಪ್ರಸಾದವನ್ನು ತಯಾರಿಸಿ ತಿನ್ನಬೇಕು ಎಂಬ ಸಂಕಲ್ಪ. ಆ ಸಂಕಲ್ಪವನ್ನು ನೀವೇ ನೆರವೇರಿಸಬೇಕು. ಆಹಾ, ಎಂತಹ ಅವಕಾಶವನ್ನು ಕಲ್ಪಿಸಿದಿರಿ ಗುರುಗಳೇ. ಸನ್ಯಾಸಿಯಾದವನಿಗೆ ಬೇಡು ತಿನ್ನುವುದು ಶ್ರೇಷ್ಠ ಸಂಸ್ಕಾರ, ಮೂಲ ಕರ್ತವ್ಯವಲ್ಲವೇ? ನಾವು ನಮ್ಮ ಮಠ, ನಮ್ಮ ಪೀಠ ಎಂಬ ವ್ಯಾವಹಾರಿಕ ಕಾರಣಕ್ಕೆ ನಮ್ಮ ಮೂಲ ಕರ್ತವ್ಯವನ್ನೇ ಮರೆತಿದ್ದೇವೆ. ಈಗ ನೀವು ನೆನಪಿಸಿದ್ದು ಬಹಳ ಒಳ್ಳೆಯದಾಯಿತು. ಅದನ್ನು ನೀವೇ ಮಾಡಬೇಕೆಂದೇನಿಲ್ಲ, ಬೇರೆ ಯಾರಾದರೂ. ಎಲ್ಲಾದರೂ ಉಂಟೆ ಗುರುಗಳೇ? ನಾವೇ ಭಿಕ್ಷಾಟನೆ ಮಾಡಿ, ನಾವೇ ಮುಂದು ನಿಂತು ಪ್ರಸಾದವನ್ನೂ ಮಾಡಿಸಿ ನಿಮ್ಮ ಸಂಕಲ್ಪವನ್ನು ಪೂರೈಸುತ್ತೇವೆ. ಶ್ರೀಹರಿ, ಆಹಾ, ಕಪಟ ಅಹಂಕಾರಗಳೆಂಬ ಸೋಂಕೇ ಇಲ್ಲದ ಕರುಣಾಮೂರ್ತಿಗಳು ನಮ್ಮ ರಾಘವೇಂದ್ರ ತೀರ್ಥರು.